ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಣ್ಣ, ರುಚಿ, ಖಾರ 3 ಸಮನಾದಂಥ ಖಾರದ ಪುಡಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಗುಂಡ್ನೂರು, ಬ್ಯಾಡಗಿ ಮತ್ತು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ಇದನ್ನ ಮೊದಲು ತೊಗೊಂಡು ಈ ರೀತಿ ಅದರಲ್ಲಿ ತೊಟ್ಟನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ತೊಟ್ಟನ್ನ ಬಿಡಿಸಿ ಬಿಸಿಲಲ್ಲಿ 1-2 ಅವರ್ಸ್ ಈ ರೀತಿ ಒಣಗೋದಕ್ಕೆ ಇಟ್ಟಿದ್ದೀನಿ. ಸಪ್ರೇಟಾಗಿ ಹಾಕಿ ಇಟ್ಟಿದ್ದೀನಿ. ಈ ರೀತಿ ಮೊದಲಿಗೆ ನಾನಿಲ್ಲಿ ಗುಂಡ್ನೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ಗುಂಡ್ನೂರು ಮೆಣಸಿನ್ಕಾಯಿ ನಾನಿಲ್ಲಿ 3/4 kg ತೊಗೊಂಡಿದ್ದೀನಿ. ತೊಟ್ಟೆಲ್ಲ ಬಿಡಿಸಿದ್ದೀನಿ. ಈ ರೀತಿ ಅದನ್ನು ಪಾರ್ಟಿಷನ್ ಮಾಡಿ ಎಷ್ಟು ಬೇಕು ಒಂದು ಬಾಣಲಿಲಿ ಎಷ್ಟು ಇಡಿಸುತ್ತೆ ಅಷ್ಟು, ಅಂದರೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಇದ್ರೂ ಪರವಾಗಿಲ್ಲ. ಈ ರೀತಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಏನಕ್ಕೆ ಹಾಕ್ತೀವಿ ಅಂತಂದರೆ ಅದು ಘಾಟ್ ಬರಬಾರ್ದು ಅನ್ನೋದಕ್ಕೆ ಎಣ್ಣೆ ಹಾಕ್ತೀವಿ. ಈ ರೀತಿ ಈ ಹದದಲ್ಲಿ ಈ ರೀತಿ ಪಾರ್ಟಿಷನ್ ಮಾಡಿಕೊಂಡು ಎಷ್ಟು ಇಡಿಸುತ್ತೆ ಆ ಬಾಣಲಿ ಅದಕ್ಕಿಂತ ಅರ್ಧಕ್ಕಿಂತ ಕಡಿಮೆ ಹಾಕ್ಕೊಂಡು ಈ ರೀತಿ ಹುರ್ಕೊಬೇಕು. ನಾನಿಲ್ಲಿ 3/4 kg ತೊಗೊಂಡಿದ್ದೆ ಅಲ್ವಾ, ನಾನು ಸ್ವಲ್ಪ ದೊಡ್ಡ ಬಾಣಲಿ ಇಟ್ಟಿದ್ದೀನಿ. ಹಾಗಾಗಿ ಒಂದು 2-3 ಟೈಮ್ಸ್ ಆಯಿತು. ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಈ ಹದ ಬಂದರೆ ಸಾಕು. ತುಂಬ ಹೈ ಫ್ಲೇಮ್ ಏನು ಬೇಡ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಹುರ್ಕೊಂಡ್ಬಿಟ್ಟು ನಾನು ಅದನ್ನು ಇಲ್ಲಿ ಮತ್ತೆ ಅದನ್ನು ಒಣಗಿಸೋದಕ್ಕೆ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ಇಲ್ಲಿ ಹಾರೋದಕ್ಕೆ ಈ ರೀತಿ ಹರಡ್ಬಿಟ್ಟು ಬರ್ತಾಯಿದ್ದೀನಿ ಬಿಸಿಲಲ್ಲಿ. ನಂತರ ಇಲ್ಲಿ ನಾನಿಲ್ಲಿ ಒಂದು 1/4 kg ಅಷ್ಟು ನಾನಿಲ್ಲಿ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ನಾವು ಇದನ್ನು ಲವಂಗದ ಮೆಣಸಿನ್ಕಾಯಿ ಅಂತಲೂ ಕರೀತಾರೆ. ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಗುಂಡ್ನೂರು ಮೆಣಸಿನ್ಕಾಯಿ 3/4 kg ತೊಗೊಂಡಿದ್ದೀನಿ. ಇಲ್ಲಿ 1/4 kg ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಎಣ್ಣೆ ಹಾಕ್ಕೊಂಡು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಈ 3 ಥರದ್ದು ಮೆಣಸಿನ್ಕಾಯಿ ಹಾಕೋದ್ರಿಂದ ಬಣ್ಣನೂ ಚೆನ್ನಾಗಿರುತ್ತೆ, ಖಾರನೂ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ. 2 ಮಾತ್ರ ಹಾಕ್ತಿದ್ವಿ ಫಸ್ಟು, ಗುಂಡ್ನೂರು, ಬ್ಯಾಡಗಿ. ಆದರೆ ಖಾರದ ಒಂದು ಮೀಡಿಯಮಲ್ಲಿ ಬರೋದು, ಹಾಗಾಗಿ 3 ಹಾಕಿ ಮಾಡೋದ್ರಿಂದ ಕಲ್ಲರು, ರುಚಿ, ಖಾರ 3 ಪರ್ಫೆಕ್ಟಾಗಿರುತ್ತೆ. ನಾನಿಲ್ಲಿ ಕೊನೆಗೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಒಂದು ಅರ್ಧ kg ತೊಗೊಂಡಿದ್ದೀನಿ ನಾನಿಲ್ಲಿ. ಅರ್ಧ kg ಇದು ಏನಂಗಿರುತ್ತೆ ಅಂದರೆ ಕಲ್ಲರು ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಖಾರನೂ ಕಡಿಮೆ ಇರುತ್ತೆ, ಇದರಲ್ಲಿ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಖಾರದ ಪುಡಿ. ಇದನ್ನು ಗುಂಡ್ನೂರು 3/4 kg, ಖಾರದ ಮೆಣಸಿನ್ಕಾಯಿ 1/4 kg, ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲಿ ಅರ್ಧ kg ತೊಗೊಂಡಿದ್ದೀನಿ. ಈ ಇಷ್ಟು ಅಳತೆಯಲ್ಲಿ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ 1/4 kg ಅಷ್ಟು ಖಾರದ ಪುಡಿ ನಮಗೆ ಬರುತ್ತೆ. ಈ ರೀತಿ ಇದನ್ನು ಪಾರ್ಟಿಷನ್ ಮಾಡ್ಕೊಂಡು ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ಹುರಿದಿದಂಥ ಮೆಣಸಿನ್ಕಾಯಿನ ಮತ್ತೆ ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಎಲ್ಲದನ್ನು ಮಿಕ್ಸ್ ಮಾಡಿ ನಾನಿಲ್ಲಿ ಈ ರೀತಿ ಬಿಸಿಲಲ್ಲಿ ಮತ್ತೆ ಇಲ್ಲಿ ಹರಡೋದಕ್ಕೆ ಇಡ್ತಾ ಇದ್ದೀನಿ. ಬಿಸಿಲಲ್ಲಿ ಇಡೋದ್ರಿಂದ ಗರಿ ಗರಿ ಆಗಿರುತ್ತೆ, ಮಿಲ್ಲಲ್ಲಿ ಹಿಡಿಯಲ್ಲ. ಹಂಗಾಗಿ ಮತ್ತೆ ಇಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಒಂದು 2-3 ಅವರ್ಸ್ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಬಿಸಿಲಿದ್ದಾಗಲೇ ಮಾಡ್ಕೊಬೇಕು. ಈ ರೀತಿ ಬಿಸಿಲಲ್ಲಿ ಮಾಡ್ಕೊಳೋದ್ರಿಂದ ಅದು ಹಾಳಾಗಲ್ಲ ಬೇಗ, ಚೆನ್ನಾಗಿ ಒಣಗಿಸಿದ್ರೆ. ಹಾಗಾಗಿ ಈ ರೀತಿ ಒಣಗಿಸಿ ಒಂದು 2-3 ಅವರ್ಸ್ ಒಣಗ್ಸೋಕೆ ಇಟ್ಬಿಟ್ಟು ಇಲ್ಲಿ ರೀತಿ ಒಂದು ಕೊನೆಗೆ ನಾನಿಲ್ಲಿ ಅದನ್ನೆಲ್ಲ ತೆಗೆದು ಈ ರೀತಿ ಒಂದು ಬಾಕ್ಸಿಗೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸಿಲೇ ಮಾಡ್ಕೊಬೋದು. ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾನಿಲ್ಲಿ ಮಿಲ್ಗೆ ಹೋಗಿದ್ದೀನಿ. ಮಿಲ್ಗೆ ಹೋಗಿ ಅದನ್ನು ಮಾಡ್ಕೊಬೇಕು. ಇನ್ನು ಅಂದರೆ ಒಂದು ಮಿಲ್ಲಲ್ಲಿ ಹಾಕ್ತಾರೆ, ಅಕ್ಕಿ ಹಾಕ್ತಾರೆ, ಇಲ್ಲ ಒಂದೊಂದು ಮಿಲ್ಲಲ್ಲಿ ಇದನ್ನು ಹಾಕೋದ್ಮೇಲೆ ಅಕ್ಕಿ ಹಾಕಲ್ಲ. ಈ ಮಿಲ್ಲಲ್ಲಿ ಅಕ್ಕಿ ಕೇಳಿದ್ರು. ನೋಡಿ, ಈ ರೀತಿ ಬಂತು. ಅಷ್ಟು ಮೆಣಸಿನ್ಕಾಯಿ ಇಷ್ಟು ಖಾರದ ಪುಡಿ ಬಂತು. ತಂದಿದ ತಕ್ಷಣ ಏನು ಮಾಡಬೇಕು ಅಂದರೆ ಅಲ್ಲೇ ಸ್ವಲ್ಪ ಕೋಲ ಅದರಲ್ಲಿ ಮಧ್ಯದಲ್ಲಿ ಅಂದರೆ ಹಾಕ್ಬಿಟ್ಟು ಈ ರೀತಿ ಹರಡ್ಬಿಟ್ಟು ಬಂದಿದ್ದೆ ನಾನಿಲ್ಲಿ. ತಗೊಂಬಂದಿದ್ದ ತಕ್ಷಣ ಇಲ್ಲಿ ಏನು ಮಾಡಿದೆ ಅಂತಂದರೆ ಒಂದು ಪಾತ್ರೆಗೆ ಈ ರೀತಿ ಹಾಕ್ಬಿಟ್ಟು, ಅಕ್ಕಿ ಹಾಕಿರೋದು ಆ ಕಡೆ ಇದೆ, ಈ ರೀತಿ ಹಾರೋದಕ್ಕೆ ಇಡ್ತಾ ಇದ್ದೀನಿ. ಫುಲ್ಲು ತಣಿಸ್ಬೇಕು. ಇದು ರಾತ್ರಿ ಮಾಡಿದ್ರಿಂದ ಇನ್ನು ನೈಟ್ ಇಟ್ಟಿದ್ರೆ ಮಗು ಇರೋದ್ರಿಂದ ಅವಳಿಗೆ ಇರಿಟೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ತಣ್ಣದ ಮೇಲೆ ಈ ರೀತಿ ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಜರಡಿ ಇಟ್ಕೊಳ್ತಾ ಇದ್ದೀನಿ. ಫುಲ್ಲು ತಣಿಬೇಕು, ತಣಿಯೋವರೆಗೂ ಮಾಡಬಾರ್ದು. ತಣ್ಣದ ಮೇಲೆ ಈ ರೀತಿ ಜರಡಿ ಇಟ್ಕೊಂಡು ಒಂದು ಏರ್ ಟೈಟ್ ಬಾಕ್ಸಿಗೆ ಈ ರೀತಿ ಹಾಕಿ ಟೈಟಾಗಿ ಅದೆಷ್ಟು ಇಷ್ಟಷ್ಟು ಕೂಲ್ ಇರಿದ್ಬಿಟ್ಟು ತುಂಬಬೇಕಾಗುತ್ತೆ. ಈ ರೀತಿ ತುಂಬಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ಅದು ಬಾಕ್ಸ್ ಚೆನ್ನಾಗಿ ಇಡಿಸುತ್ತೆ, ಅಂದರೆ ಕಡಿಮೆ ಅನಿಸಲ್ಲ. ತುಂಬ ಸ್ವಲ್ಪ ಹಿಂಗೆ ಟೈಟಾಗಿ ಹಾಕೋದ್ರಿಂದ ಅದು ಹಾಗೆ ಇರುತ್ತೆ. ನೋಡಿ, ಈ ರೀತಿ 2 ಬಾಕ್ಸ್, 1 ಬಾಕ್ಸು ಮತ್ತು ಸ್ವಲ್ಪ ಅಷ್ಟು ಆಯಿತು. ಇದಾಗಿತ್ತು ಈ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.